ಹಾಯ್ ಹಲೋ ಫ್ರೆಂಡ್ಸ್, ನಿಮ್ಮ ತಮ್ಮನೇಲಿ ನೋಡಿದ ಪ್ರಕಾರ ನಾವು ಯಾವ ರೀತಿ ಕಿತ್ತೋಗಿರೋ ಥರ ಇಯರ್ಫೋನ್ ಯಾವ ರೀತಿ ರೆಡಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಕನ್ನಡದಲ್ಲಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಲೆಟ್ಸ್ ಸ್ಟಾರ್ಟ್ ಆ ವಿಡಿಯೋ. ನಾವು ಯಾವ ರೀತಿ ಇದನ್ನು ರೆಡಿ ಮಾಡಬೇಕು ಅಂತ ಇವತ್ತು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಫಸ್ಟ್ ಇದನ್ನು ರಿಮೂವ್ ಮಾಡೋದು. ಟ್ರೈ ಟು ರಿಮೂವ್ ಇಟ್. ಇದು ಓಪನ್ ಆಯಿತು. ನಿಮಗೆ ಕಾಣಿಸ್ತಿದೆಯಲ್ಲ ನೋಡಿ, ಇದು ಮೈಕು, ಇದು ಇಯರ್ಫೋನ್. ನಾವು ಮಾತಾಡ್ಬೇಕಾದ್ರೆ ಫೋನ್ ಕಾಲ್ ಬರ್ಬೇಕಾದ್ರೆ ಇಯರ್ಫೋನ್ ಮಾತಾಡ್ತೀವಲ್ಲ, ಅದು ಇದರಿಂದ ರಿಸೀವ್ ಆಗೋದು. ನಮ್ಮ ಫೋನಿಗೆ ರಿಸೀವ್ ಆಗ್ತಲ್ಲಿದೆ ಮೈಕ್ ಪಾರ್ಟು. ಇದು ನಮ್ಮ ಸ್ಪೀಕರ್ ಬರ್ತಲ್ಲ ಅದು. ಈಗ ನಾವು ನೋಡಿದ್ವಲ್ಲ ಆ ಸ್ಪೀಕರ್ದು ಔಟ್ಲೈನ್ ಇದು. ಇದನ್ನು ನಾವು ಇದಕ್ಕೆ ಕನೆಕ್ಟ್ ಮಾಡಬೇಕು. ಫಸ್ಟು ಇದಕ್ಕೆ ಕನೆಕ್ಟ್ ಮಾಡಿದ್ರೆ ವರ್ಕ್ ಆಗುತ್ತೆ. ಇದು ನಮಗೆ ಮೈಕೇನು ಬೇಡ, ಅಷ್ಟೊಂದು ಅವಶ್ಯಕತೆ. ಇದನ್ನು ಓಪನ್ ಮಾಡೋಣ. ಇದರಲ್ಲಿ ಕಾಣಿಸ್ತಿದೆ ನೋಡಿ, ಆರೆಂಜ್ ಕಲರ್ ವೈರ್ ಇದೆ. ಇದನ್ನು ಸಪ್ರೇಟ್ ಮಾಡಿ. ನೆಕ್ಸ್ಟು ಗ್ರೀನ್ ಕಲರ್, ಒಂದು ಬ್ಲೂ ಕಲರ್, ಮತ್ತು ಇನ್ನೊಂದು ರೆಡ್ಡು, ಮತ್ತು ಬ್ರೌನ್ ಕಲರ್ ಇದೆ. ಸಪ್ರೇಟ್ ಮಾಡಿ. ಈ ರೀತಿ ಸಪ್ರೇಟ್ ಮಾಡಾದ್ಮೇಲೆ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ. ಮ್ಯಾಚ್ ಬಾಕ್ಸ್ ಯೂಸ್ ಮಾಡ್ಕೊಂಡು ಇದನ್ನ ಇದು ಮಾಡಬೇಕು, ಸ್ವಲ್ಪ ಹೀಟ್ ಮಾಡಬೇಕು. ಒಳಗಡೆ ಇರೋದು ಮೇಲ್ಗಡೆ ಇನ್ಸುಲೇಷನ್ ಲೇಯರ್ ಓಪನ್ ಆಗುತ್ತೆ. ಅದಾದಮೇಲೆ ನಿಮ್ಗೆ ಟೇಪ್ ಮಾಡೋಕ್ಕೆ ಈಸಿ ಆಗುತ್ತೆ. ಮ್ಯಾಚ್ ಬಾಕ್ಸ್ ಯೂಸ್ ಮಾಡ್ಕೊಳ್ಳಿ. ಸಿಂಪಲ್ಲಾಗಿ ಇದು ಮಾಡಿ, ಬರ್ನ್ ಮಾಡಿ. ಆರೆಂಜ್ ಕಲರು ಬರ್ನ್ ಮಾಡಿದ್ದೀನಿ. ನೆಕ್ಸ್ಟ್ ಬ್ಲೂ ಕಲರ್ ಬರ್ನ್ ಮಾಡಬೇಕು. ಈಗ ನಾವು ಆ ವೈರನ್ನ ಜಾಯಿನ್ ಮಾಡಬೇಕು. ಯಾವ್ಯಾವ ಕಲರ್ ವೈರ್ ಇದೆ ಆ ಕಲರ್ ವೈರ್ ಜಾಯಿನ್ ಮಾಡಬೇಕು. ನೀವು ಗೊತ್ತಾದವ್ರೆ ಸ್ವಲ್ಪ ಸ್ಕ್ರಿಪ್ಟ್ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ಗೊತ್ತಾಗುತ್ತೆ ಡಿಫ್ರೆನ್ಸು. ಈ ರೀತಿ ನಾವು ಎಲ್ಲ ಸ್ಕ್ರಿಪ್ಟ್ ಮೇಲೆ ಮಾಡಾದ್ಮೇಲೆ 2 ವೈರ್ ಸ್ಕ್ರಿಪ್ಟ್ ಮಾಡಿ ಮ್ಯಾಚ್ ಬಾಕ್ಸ್ನ ಸ್ವಲ್ಪ ಇದು ಬರ್ನ್ ಮಾಡಾದ್ಮೇಲೆ ಆ ವೈರಿನ ಆ ಕಲರ್ ಯಾವ ಕಲರ್ ಇರುತ್ತೋ ಆ ಕಲರ್ ಜಾಯಿನ್ ಮಾಡಿದ್ರೆ ಕಂಪ್ಲೀಟಾಗಿ ಅದು ವರ್ಕ್ ಆಗುತ್ತೆ. ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಈಗ ನೋಡೋದ. ಇದು ವಿತೌಟ್ ಇಯರ್ಫೋನು, ಫೋನಲ್ಲಿ ಬರ್ತಿರೋ ಸಾಂಗು. ಇದನ್ನ ಇಯರ್ಫೋನಿಗೆ ಕನೆಕ್ಟ್ ಮಾಡಿದ್ರೆ ಫುಲ್ ಸೌಂಡ್ ಕೊಟ್ಟಿದ್ದೀನಿ. ಇಟ್ಸ್ ಕಂಪ್ಲೀಟ್ಲಿ ವರ್ಕ್.